ವಾರ್ತೆಗಳ ಪ್ರಾಯೋಜಕರು ರಾಯಚೂರು ನಗರದಲ್ಲಿ ಆರಂಭಗೊಂಡಿರುವ GRR ರೆಸಿಡೆನ್ಸಿ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ದ ಬೆಸ್ಟ್ ಪ್ಲೇಸ್ ಫಾರ್ ಸ್ಟೇ. ರೈಲ್ವೆ ಸ್ಟೇಷನ್ ಸರ್ಕಲ್, ರಾಯಚೂರು. Just for you, just for kids, toys, it's all about babies. Arab Mohalla Circle near Suraksha Hospital, Lal Pahadi, Raichur. Just for you, just for kids, toys. Arab Mohalla Circle near Suraksha Hospital, Lal Pahadi, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. Muhammad Yasin Home Appliances, Wholesale and Retail. Ma Complex, opposite CMC Complex, Harihara Road, Raichur. Sri Radhakrishna Catering, Ashapur Rasti, Raichuru. SA Fashion Hub, multi-branded women's and kids wear. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್, ಪೀಟ್ಲಾ ಬ್ರಿಡ್ಜ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ಶಿರಡಿ ಸಾಯಿ ಬಾಬಾ ಅವರ ಪಾದುಕೆ ಮತ್ತು ಕಾಪ್ನಿ ದರ್ಶನ. ದತ್ತ ಜಯಂತಿಯಂದು ದ್ವಾರಕಾ ಮಾಯಿ ದುನಿ ಉದ್ಘಾಟನೆ ಸಮಾರಂಭ ದಿನಾಂಕ 18-12-2021 ರಂದು ಬೆಳಗ್ಗೆ 6 ಗಂಟೆಗೆ. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೆ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, IB ರೋಡ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ, ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. शादी ब्याह, एंगेजमेंट, बर्थडे पार्टी और दूसरे फंक्शंस, अदर प्रोग्राम्स के लिए काफी बड़ी जगह में बनाया गया है. LBS ನಗರ್, ಚಂದ್ರಪಂಡ ರೋಡ್, ರಾಯಚೂರು. ರಾಯಚೂರು ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆರಂಭಗೊಳ್ಳುತ್ತಲಿದೆ ಶೋಭಾ ಕಾಂಚಿ ಸ್ಯಾರೀಸ್. ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿತ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನಗರದ ಉಪರವಾಡಿಯ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸ ಅಂಗವಾಗಿ ಸಾಮೂಹಿಕ ದೀಪೋತ್ಸವ ಕಾರ್ಯಕ್ರಮ ನಡೆಯಿತು. ತಿಮ್ಮಾಪುರಪೇಟೆಯಲ್ಲಿ ಕನ್ನಡ ರಾಜ್ಯೋತ್ಸವ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಜಯಲಕ್ಷ್ಮಿ ಮಂಗಳಮೂರ್ತಿಗೆ ಸನ್ಮಾನ. ಕೃಷ್ಣಪ್ಪ ಸ್ಥಾಪಿತ ದಲಿತ ಸಂಘರ್ಷ ಸಮಿತಿ ಹೆಸರು ದುರ್ಬಳಕೆ ಮಾಡಿಕೊಂಡರೆ ಕಾನೂನು ಕ್ರಮ, ಎಂ ಗುರುಮೂರ್ತಿ. ಕೃಷಿ ವಿಶ್ವವಿದ್ಯಾಲಯ ಕುಲಪತಿಗಳಿಂದ ಅವ್ಯವಹಾರ ಅಕ್ರಮ, ತನಿಖೆ ನಡೆಸಿ ಕ್ರಮಕ್ಕೆ ಮುಂದಾಗಲು ಹನುಮಂತ ರೆಡ್ಡಿ ಒತ್ತಾಯ. ಮಳೆಯಿಂದ ಮಂತ್ರಾಲಯದಲ್ಲಿ ತೊಂದರೆ ಇಲ್ಲ, ಎಂದಿನಂತೆ ರಾಯರ ದರ್ಶನ. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ನಗರಕ್ಕೆ ಆಗಮನ ಹಿನ್ನೆಲೆ ಕೃಷಿ ವಿಶ್ವವಿದ್ಯಾಲಯ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್. ವಾರ್ತೆಗಳ ವಿವರ. ನಗರದ ಉಪರವಾಡಿಯ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಶನಿವಾರ ಕಾರ್ತಿಕ ಮಾಸ ಅಂಗವಾಗಿ ಸಾಮೂಹಿಕ ದೀಪೋತ್ಸವ ಕಾರ್ಯಕ್ರಮ ನಡೆಯಿತು. ಅಖಿಲ್ ಆಚಾರ್ ಅವರು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿ ಪ್ರವಚನ ನೀಡಿದರು. ಸಂಜೆ ಸಂಕಲ್ಪ ಹಾಗೂ ಶ್ರೀ ಸ್ವಾಮಿಯ ಪೂಜೆಯೊಂದಿಗೆ ಸಾಮೂಹಿಕ ದೀಪೋತ್ಸವ ವೆಂಕಟೇಶ್ವರ ಸ್ವಾಮಿಯ ಮಹಾಮಂಗಳಾರತಿ ನಡೆಯಿತು.
ಈ ಸಂದರ್ಭದಲ್ಲಿ ಶ್ರೀ ವೆಂಕಟೇಶ್ವರ ದೇವಸ್ಥಾನದ ಅಧ್ಯಕ್ಷ ಬಾಲ್ಚೇಡ್ ವೆಂಕೋಬ, ಪ್ರಧಾನ ಕಾರ್ಯದರ್ಶಿ ಗಟ್ಟು ಶ್ರೀನಿವಾಸ್, ಜಿಲ್ಲಾ ಉಪಾರ ನವ ಯುವಕರ ಸಂಘ ಅಧ್ಯಕ್ಷ ಜೂಕೂರ್ ಶ್ರೀನಿವಾಸ್, ಕಾರ್ಯದರ್ಶಿ ಆರ್ ಶ್ರೀನಿವಾಸ್, ಲಕ್ಷ್ಮೀಪತಿ, ಬಸವರಾಜ್, ಶ್ರೀಕೃಷ್ಣಪ್ಪ, ಶ್ರೀಕೃಷ್ಣ ಭಜನಾ ಮಂಡಳಿ ಉಪಾಧ್ಯಕ್ಷ ಜೂಕೂರ್ ನಿರ್ಮಲಾ, ಶ್ರೀ ಮಹರ್ಷಿ ಭಗೀರಥ ಟ್ರಸ್ಟ್ ಅಧ್ಯಕ್ಷ ಅಂಬರೀಶ್ ಆದೋನಿ, ಗಜಾನನ ನವ ಯುವಕ ಸಮಿತಿ ಅಧ್ಯಕ್ಷ ಸರ್ವಸ್ ಉಪ್ಪಾರ್, ಭಗೀರಥ ಮಹಿಳಾ ಪತ್ತಿನ ಸೌಹಾರ್ದ ಸಹಕಾರಿ ನಿಗಮ ಅಧ್ಯಕ್ಷೆ ರೇಣುಕಾ ಬಾಲ್ಕಿ, ಪ್ರಧಾನ ಕಾರ್ಯದರ್ಶಿ ಯು ಪದ್ಮಾವತಿ, ಭಗೀರಥ ಮಹಿಳಾ ಮಂಡಳಿ ಅಧ್ಯಕ್ಷ ಪಿ ಸುರೇಖಾ, ಸಮಾಜದ ಮುಖಂಡರು ಅದಿರಾಜ್, ಎಸ್ಎಲ್ ವೀರೇಶ್, ಚಂದ್ರಶೇಖರ್, ಎಂ ಶ್ರೀನಿವಾಸ್, ಶ್ರೀಹರಿ ಭಜನೆ ಮಂಡಳಿ ಅಧ್ಯಕ್ಷೆ ಸೇರಿ ಸಮಾಜದ ಮುಖಂಡರು, ಬಡಾವಣೆ ನಿವಾಸಿಗಳು ದೀಪೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನಗರದ ತಿಮ್ಮಾಪುರಪೇಟೆಯಲ್ಲಿ ಕನ್ನಡಾಭಿಮಾನಿಗಳ ಸಂಘದಿಂದ ಕನ್ನಡ ರಾಜ್ಯೋತ್ಸವ ಆಚರಿಸಲಾಯಿತು. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ಅವರು ತಾಯಿ ಭುವನೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಿ ಕನ್ನಡ ಧ್ವಜಾರೋಹಣ ನೆರವೇರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ, ಕನ್ನಡ ಸಾಹಿತ್ಯ ಅನೇಕ ಗ್ರಂಥಗಳನ್ನು ಹೊಂದಿದ ಸಾಹಿತ್ಯವಾಗಿದೆ. ಕನ್ನಡ ಪರಂಪರೆ, ಜಲ, ನೆಲವನ್ನು ಸ್ಮರಿಸಿಕೊಳ್ಳುವ ದಿನವಾಗಿದೆ. ನೆಲ ಜಲ ಭಾಷೆಯ ಸಮಸ್ಯೆಗಳ ಪರಿಹಾರಕ್ಕಾಗಿ ನಮ್ಮನ್ನು ನಾವು ಒಗ್ಗಿಸಿಕೊಳ್ಳಬೇಕಿದೆ ಎಂದರು. ಕನ್ನಡ ಭಾಷೆ ವಿಶ್ವವಿಖ್ಯಾತವಾಗಿ ವ್ಯಾಪಿಸಿದೆ. ಭಾಷೆಯಿಂದಲೇ ಭಾವ, ಭಾವದಿಂದ ಸಾಮರಸ್ಯ, ಒಗ್ಗಟ್ಟಿನಿಂದ ಕೂಡಿದ ಬದುಕು ನಮ್ಮದಾಗುತ್ತದೆ ಎಂದರು. ಧನ್ಯತೆಯ ಕ್ಷಣ ಅಂತ ಅನಿಸಿದೆ. ನಮ್ಮ ಕನ್ನಡ ಅಭಿಮಾನಿಗಳ ಸಂಘದ ಎಲ್ಲ ಸಹೋದರರು ಅತ್ಯಂತ ಆತ್ಮೀಯವಾಗಿ ನನ್ನನ್ನು ಬರಮಾಡಿಕೊಂಡು ಇಂತಹ ಒಂದು ಕನ್ನಡಾಭಿಮಾನದ, ಕನ್ನಡ ಪೂಜ್ಯತೆಯ, ಕನ್ನಡ ಭಾವವನ್ನು ಇವತ್ತಿಲ್ಲಿ ಜಾಗೃತಗೊಳಿಸಿದ್ದಾರೆ. ಅವರೆಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕನ್ನಡ ಸಂಸ್ಕೃತಿ ಅತ್ಯಂತ ಹಿರಿದಾದದು. ವಿಶ್ವಕ್ಕೆ ಮಾದರಿಯಾಗಬಲ್ಲಂತಹ ಜ್ಞಾನವನ್ನು ಕೊಟ್ಟಂತಹ ಸಂಸ್ಕೃತಿಪೂರ್ಣವಾದ ವಿದ್ವಾಂಸರನ್ನು, ವೈಚಾರಿಕ ಮಹನೀಯರನ್ನು ಹೊಂದಿರುವಂತಹ ದಿವ್ಯವಾದ ಸಾಹಿತ್ಯ. ಕನ್ನಡ ಪರಂಪರೆ, ಕನ್ನಡ ನೆಲ, ಕನ್ನಡ ಜಲ, ಕನ್ನಡದ ಜನತೆ ಅವರೆಲ್ಲರನ್ನೂ ಇವತ್ತು ಆತ್ಯಂತಿಕವಾಗಿ, ಆತ್ಮೀಯವಾಗಿ ಸ್ಮರಿಸಿಕೊಳ್ಳುವಂತಹ ಒಂದು ಕ್ಷಣವಾಗಿದೆ. ಕನ್ನಡ ಭಾಷೆಯನ್ನು ಪ್ರೀತಿಸ್ತೇನೆ ಅಂದರೆ ಕನ್ನಡ ನೆಲವನ್ನು ಪ್ರೀತಿಸ್ತೇನೆ ಅಂತ ಅರ್ಥ. ಕನ್ನಡ ನೆಲವನ್ನು ಪ್ರೀತಿಸ್ತೇನೆ ಅಂದರೆ ಕನ್ನಡ ಜನವನ್ನು ಪ್ರೀತಿಸ್ತೇನೆ ಅಂತ ಅರ್ಥ. ಕನ್ನಡ ಜನವನ್ನು ಪ್ರೀತಿಸುವ ನಾವೆಲ್ಲರೂ ಕನ್ನಡಿಗರಿಗೆ ಒದಗುವ ಸಮಕಾಲೀನವಾದ, ಅಂದಂದಿನ, ಆಗಾಗ್ಗೆ ಒದಗುವ ಎಲ್ಲ ನೆಲ, ಜಲ, ಭಾಷೆ ಪ್ರತಿಯೊಂದನ್ನೂ ಕುರಿತಂತೆ ಒದಗುವ ಸಮಸ್ಯೆಗಳಿಗೆ ನಮ್ಮನ್ನು ನಾವು ಹೃದಯಪೂರ್ವಕವಾಗಿ, ಧೈರ್ಯದಿಂದ, ಸಂಕಲ್ಪದಿಂದ ನಮ್ಮನ್ನು ಒಪ್ಪಿಸಿಕೊಳ್ತೇವೆ ಅಂತ ಅರ್ಥ. ಇಂತಹ ಕನ್ನಡದ ಮನಗಳಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಕನ್ನಡದ ಮುಂಬರುವ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪುರಸ್ಕೃತರಾದ ಹಿನ್ನೆಲೆಯಲ್ಲಿ ಜಯಲಕ್ಷ್ಮಿ ಮಂಗಳಮೂರ್ತಿ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಕನ್ನಡಾಭಿಮಾನಿಗಳ ಸಂಘದ ಮುಖಂಡರಾದ ಜಿಕೆ ಗುರುರಾಜ್ ಮುಡುಗು, ನಾಗಪ್ಪ, ರಾಮಚಂದ್ರ ಕಡಗೋಳು, ಕೆಟಿ ಶ್ರೀನಿವಾಸ್, ಕೆ ಶ್ರೀನಿವಾಸ್, ಬೆಲ್ ರಂಗನಾಥ್, ರಾಮು ಕನ್ನಡಿಗ, ರವಿ ನಾಯಕ್, ನರಸಿಂಹಲು ಅಂಗಡಿ, ಮಹೇಶ್, ವೀರೇಶ್, ನವೀನ್ ಕುಮಾರ್ ಸೇರಿದಂತೆ ಮಹಿಳೆಯರು, ಮಕ್ಕಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ದಲಿತ ಸಂಘರ್ಷ ಸಮಿತಿ ಕೃಷ್ಣಪ್ಪ ಸ್ಥಾಪಿತ ಸಂಘಟನೆಯನ್ನು ಭದ್ರಾವತಿ ನ್ಯಾಯಾಲಯ ಅಧಿಕೃತಗೊಳಿಸಿ ತೀರ್ಪು ನೀಡಿದ್ದು, ಸಂಘಟನೆಯ ಹೆಸರನ್ನು ಬೇರೆಯವರು ಬಳಸಿದ್ದಲ್ಲಿ ಕಾನೂನಾತ್ಮಕ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಸಂಘಟನೆ ರಾಜ್ಯ ಸಂಚಾಲಕ ಎಂ ಗುರುಮೂರ್ತಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ದಲಿತರ ಸ್ವಾಭಿಮಾನ ಕಿಚ್ಚು ಹೊತ್ತಿಸಿದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಇವರು 1974ರಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನು ಸ್ಥಾಪಿಸಿದ್ದರು.
ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಹೊಂದಿದ ಕೆಲವರು ಕೃಷ್ಣಪ್ಪನವರು ಸ್ಥಾಪಿಸಿ ದಲಿತ ಸಂಘರ್ಷ ಸಮಿತಿ ಹೆಸರಿನಲ್ಲಿ ಸಂಘಟನೆ ಸ್ಥಾಪಿಸಿಕೊಂಡಿರುವ ವಿರುದ್ಧ ನ್ಯಾಯಾಲಯ ಹೊರೆ ಹೋಗಲಾಗಿತ್ತು. 9 ವರ್ಷ 2 ತಿಂಗಳು 11 ದಿನಗಳವರೆಗೆ ವಿಚಾರಣೆ ನಡೆಸಿದ ನ್ಯಾಯಾಲಯ ಅಧಿಕೃತ ಸಂಘಟನೆ ಎಂದು ಮಾರ್ಚ್ 2021ರಲ್ಲಿ ಆದೇಶ ನೀಡಿದೆ. 4 ಬಣಗಳಾಗಿ ಹಂಚಿಕೆ ಹೋಗಿದ್ದ ಸಂಘಟನೆಯನ್ನು ಒಗ್ಗೂಡಿಸಿ ಒಂದೇ ವೇದಿಕೆಯಲ್ಲಿ ಸಂಘಟನೆ ರಚಿಸಿಕೊಳ್ಳಲಾಗಿದೆ. ಆದರೆ ಹೆಣ್ಣೂರು ಶ್ರೀನಿವಾಸ್ ಮತ್ತು ಸತ್ಯಭದ್ರಾವತಿ ಎಂಬುವವರು ನ್ಯಾಯಾಲಯ ಆದೇಶ ಉಲ್ಲಂಘಿಸಿ ಸಂಘಟನೆಯ ಹೆಸರು ನೋಂದಣಿ ಸಂಖ್ಯೆಯನ್ನು ಬಳಸಿಕೊಳ್ಳುತ್ತಲಿದ್ದಾರೆ. ನ್ಯಾಯಾಲಯ ಆದೇಶವನ್ನು ಗೌರವಿಸಬೇಕು. ಇಲ್ಲದೆ ಹೋದಲ್ಲಿ ಅಂತಹವರ ವಿರುದ್ಧ ಪೊಲೀಸರಿಗೆ ದೂರು ನೀಡಲಾಗುತ್ತದೆ ಎಂದರು. ಫೆಬ್ರವರಿ 15 ಮತ್ತು 16ರಂದು ದಾವಣಗೆರೆಯಲ್ಲಿ ಸರ್ವ ಸದಸ್ಯರ ಸಭೆ ನಡೆಸಲು ತೀರ್ಮಾನಿಸಲಾಗಿದೆ. ಸಮಿತಿಯ ಹೊಸ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗುತ್ತದೆ ಎಂದರು. ಇತ್ತೀಚೆಗೆ ಹಂಸಲೇಖ ಇವರ ಹೇಳಿಕೆ ವಿರೋಧಿಸಿ ದೂರು ದಾಖಲಾಗಿದೆ. ಕೂಡಲೇ ದೂರು ಹಿಂಪಡೆಯಬೇಕು. ಇಲ್ಲದೆ ಹೋದರೆ ಹಂಸಲೇಖರನ್ನು ಬೆಂಬಲಿಸಿ ಹೋರಾಟ ನಡೆಸಲಾಗುತ್ತದೆ ಎಂದರು. ದಲಿತರ ಮನೆಗಳಿಗೆ ಹೋಗುವವರು ಅವರೊಂದಿಗೆ ಬೆರೆಯಲು ಊಟ ಮಾಡುವ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಬೇಕಿದೆ. ಕೇವಲ ಮನೆಗಳಿಗೆ ಭೇಟಿ ನೀಡುವುದರಿಂದ ಅಸ್ಪೃಶ್ಯತೆ ನಿವಾರಣೆಯಾಗುವುದಿಲ್ಲ ಎಂದರು. ಜನಸಂಖ್ಯೆಗೆ ಅನುಗುಣವಾಗಿ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯನ್ನು ಜಾರಿಗೊಳಿಸಲು ಸರ್ಕಾರ ಮುಂದಾಗಬೇಕು. ಆಯೋಗದ ವರದಿಯನ್ನು ಸ್ವೀಕೃತಗೊಳಿಸಿ ಇಲ್ಲ ತಿರಸ್ಕೃತಗೊಳಿಸಲು ಸರ್ಕಾರ ಮುಂದಾಗಬೇಕು. ಬಲಾಢ್ಯ ಜಾತಿಗಳು ಮೀಸಲಾತಿ ದುರುಪಯೋಗ ಮಾಡಿಕೊಳ್ಳುವುದನ್ನು ತಡೆಯಬೇಕೆಂದರು. ಡೆಮಾಕ್ರಸಿಯ ಜಾಗಕ್ಕೆ ಧರ್ಮಾಕ್ರಸಿ ಬಂದ್ರೆ ಮತ್ತೆ ನಾವು 1000 ವರ್ಷಗಳ ಹಿಂದಕ್ಕೆ ನಾವು ಹೋಗ್ತಾ ಇದ್ವಿ. ಹಾಗಾಗಿ ನಾವು ಈ ನಾಡಿನಲ್ಲಿ ಎಚ್ಚರದ ಹೆಜ್ಜೆಗಳನ್ನ ಇಡಬೇಕು ಅಂತ ಹೇಳಿ ಹಂಸಲೇಖ ಅವರು ಹೇಳಿದ್ರು. ಅವರು ಮುಂದುವರೆದು ಇನ್ನೊಂದು ಮಾತನ್ನ ಬಳಸಿದ್ರು. ಏನು ಅಂತ ಹೇಳಿದ್ರೆ, ಈ ದೇಶದಲ್ಲಿ ಭಗವದ್ಗೀತೆ ಯಾರಿಗೆ ಒಳ್ಳೇದು ಮಾಡಿದೆಯೋ ಏನೋ ನನಗೆ ಗೊತ್ತಿಲ್ಲ, ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಬಡವರ ಗೀತೆ ಅಂದ್ರೆ ಸಂವಿಧಾನ, ಅದು ಈ ದೇಶದ ಎಲ್ರಿಗೂ ಕೂಡ ಸಮಾನತೆಯನ್ನ ತಂದುಕೊಟ್ಟಿದೆ ಅಂತಕ್ಕಂಥ ಮಾತನ್ನ ಅವರು ಹೇಳಿದ್ದಾರೆ. ಹಾಗಾಗಿ ಯಾರು ಈ ದೇಶದಲ್ಲಿ ಇರ್ತಕ್ಕಂಥ 3% ಜನ ಏನಿದ್ದಾರೆ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೋಲ್ ಮಾಡುವುದರ ಮೂಲಕ ಅವರಿಗೆ ಬೆದರಿಕೆಯೊಡ್ಡಿ ಅವರನ್ನ ಕ್ಷಮೆ ಕೇಳುವಂತಹ ಮಟ್ಟಕ್ಕೆ ಅವರು ಧಮಕಿಯನ್ನ ಹಾಕಿದ್ದಾರೆ. ಸೊ ಈ ಧಮಕಿ ಹಾಕಿರ್ತಕ್ಕಂತಹ ಈ ಒಂದು ಇದಿದೆಯಲ್ಲ, ಅದನ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತೀವ್ರವಾಗಿ ಖಂಡಿಸುತ್ತೆ. ಸೊ ಈ ಬಹುಸಂಖ್ಯಾತರಾಗಿರ್ತಕ್ಕಂಥ ನಾವು ಈ ದೇಶದಲ್ಲಿ 85% ಜನ ಇದ್ರೂ ಕೂಡ ನಾವು ಅದನ್ನ ವಿರೋಧಿಸಲು ಸೋತಿದೀವಿ. ಹಾಗಾಗಿ ಹಂಸಲೇಖರ್ ಅವರು ಯಾವುದೇ ಕಾರಣಕ್ಕೂ ಧೃತಿಗೆಡಬಾರದು. ಹಂಸಲೇಖರ್ ಅವರ ಪರವಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇರುತ್ತೆ, ಕೆಲಸ ಮಾಡುತ್ತೆ, ಅವ್ರನ್ನ ಬೆಂಬಲಿಸುತ್ತೆ. ಮತ್ತೆ ಅವ್ರ ಮೇಲೆ ದೂರು ಕೊಟ್ಟಿರ್ತಕ್ಕಂಥದ್ದನ್ನ ಅವರು ವಾಪಸ್ ತಗೋಬೇಕು ಅಂತಕ್ಕಂಥ ಒಂದು ಕೂಡ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ. ಒಂದು ವೇಳೆ ಅವ್ರೇನಾದ್ರೂ ಮುಂದುವರೆದು ಹಂಸಲೇಖರ್ ಅವರ ವಿರುದ್ಧ ಚಟುವಟಿಕೆಗಳನ್ನ ಆರಂಭ ಮಾಡಿದ್ರೆ ಅವರ ವಿರುದ್ಧ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅವರ ಧೋರಣೆಯನ್ನ ಖಂಡಿಸಿ ಅದಕ್ಕೆ ಪ್ರತಿ ಪ್ರಕರಣಗಳನ್ನ ದಾಖಲಿಸಕ್ಕೆ ನಾವೆಲ್ಲರೂ ಕೂಡ ಮುಂದಾಗ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಕೊಟ್ಟಿದೆಯಾ ಸರ್. 2ರಲ್ಲಿ ನಾವು ಭದ್ರಾವತಿ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲು ಮಾಡಿದ್ವಿ. ಪ್ರಕರಣ ಸುಮಾರು 9 ವರ್ಷ 2 ತಿಂಗಳು 11 ದಿವಸ ನ್ಯಾಯಾಲಯದಲ್ಲಿ ವಾದ ವಿವಾದಗಳು ನಡೆದು ಅಂತಿಮವಾಗಿ ಮಾರ್ಚ್ 24, 2021ರಂದು ನ್ಯಾಯಾಲಯ ಒಂದು ತೀರ್ಪನ್ನ ನೀಡುತ್ತೆ. ಆ ತೀರ್ಪಿನ ತಿರುಳು ಏನು ಅಂತ ಹೇಳಿದ್ರೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯನ್ನ ಸ್ಥಾಪನೆ ಮಾಡಿದ್ದು ಪ್ರೊಫೆಸರ್ ಡಿ ಕೃಷ್ಣಪ್ಪ. ಹಾಲಿ ಆ ಸಮಿತಿಯ ವಾರಸುದಾರರು ದಿವಂಗತ ಎನ್ ಗಿರಿಯಪ್ಪ ಮತ್ತೆ ಗುರುಮೂರ್ತಿ, ಇವರು ಅದರ ವಾರಸುದಾರರು. ದಿನಾಂಕ 5/1/2009ರಂದು ದಾವಣಗೆರೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸರ್ವ ಸದಸ್ಯರ ಸಭೆಯನ್ನ ಮಾಡಿ ವಾರ್ಷಿಕ ಲೆಕ್ಕಪತ್ರಗಳನ್ನ ಮತ್ತೆ ಪದಾಧಿಕಾರಿಗಳ ಪಟ್ಟಿಯನ್ನ ಶಿವಮೊಗ್ಗ ಜಿಲ್ಲಾ ನೋಂದಣಾಧಿಕಾರಿಗಳಿಗೆ ಸಲ್ಲಿಸಿದ್ದು ಯಾರು ಪ್ರತಿವಾದಿಗಳಾಗಿರ್ತಕ್ಕಂಥ ವೆಂಕಟಗಿರಿಯಯ್ಯ ಮತ್ತು ಇತರರು. ಅದು ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥದ್ದು. ನೀವು ಆ ರೀತಿ ಮಾಡಲಿಕ್ಕೆ ನಿಮಗೆ ಯಾವುದೇ ಅಧಿಕಾರ ಇಲ್ಲ ಅಂತ ಹೇಳಿ ನ್ಯಾಯಾಲಯ ತೀರ್ಪನ್ನ ನೀಡಿದೆ. ಮತ್ತೆ ನ್ಯಾಯಾಲಯ ಮುಂದುವರೆದು ಏನು ತೀರ್ಪನ್ನ ನೀಡುತ್ತೆ ಅಂತ ಹೇಳಿದ್ರೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೆಸರನ್ನಾಗ್ಲಿ ಮತ್ತೆ ಅದರ ನೋಂದಣಿ ಸಂಖ್ಯೆಯನ್ನೇ ಆಗ್ಲಿ ಯಾರಾದ್ರೂ ಬಳಸಿದ್ರೆ ಅದು ಸರಿಯಲ್ಲ ಅನ್ನುವಂತಹ ಒಂದು ಪರ್ಮನೆಂಟ್ ಇಂಜೆಕ್ಷನ್ ಅನ್ನ ನಮ್ಮ ನ್ಯಾಯಾಲಯ ಮಾರ್ಚ್ 24, 2021ರಂದು ತೀರ್ಪನ್ನ ನೀಡಿದೆ.
ಈ ತೀರ್ಪು ಬಂದ ನಂತರದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ 4 ಬಣಗಳು ಏನು ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂತ ಕೆಲಸ ಮಾಡ್ತಾ ಇದ್ವಿ ರಾಜ್ಯದಲ್ಲಿ, ಅವೆಲ್ಲವೂ ಕೂಡ ನಾವೆಲ್ಲರೂ ಕೂಡ ಪರಸ್ಪರ ಭಿನ್ನಾಭಿಪ್ರಾಯಗಳನ್ನ ಮರ್ತ್ಕೊಂಡು, ಸೋಮಶೇಖರ್ ಇರ್ಬೋದು, BN ಗಂಗಾಧರ್ ಇರ್ಬೋದು, ಮಂಡ್ಯ ಅಸಹಾನಿ ಅವರು ಇರ್ಬೋದು, ಹನುಮಂತಪ್ಪನವರು ರಾಯಚೂರು ಇರ್ಬೋದು, ಇವರೆಲ್ಲರೂ ಕೂಡ ನಾವು ಕೂತ್ಕೊಂಡು ಪ್ರೀತಿ ವಿಶ್ವಾಸದಿಂದ ಸೌಹಾರ್ದಯುತವಾಗಿ ಮಾತುಕತೆಗಳನ್ನ ಮಾಡಿ ನಾವೆಲ್ಲರೂ ಮೂಲ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಡಿನಲ್ಲಿ ನಾವು ಸೇರಬೇಕು. ನಾವು ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಹೋರಾಟದ ರಥವನ್ನ ಈ ನಾಡಿನುದ್ದಕ್ಕೂ ನಾವು ಎಳ್ಕೊಂಡು ಹೋಗ್ಬೇಕು. ಈ ಜನರ ಆಶಯಗಳನ್ನ ಈಡೇರಿಸಬೇಕು ಅಂತಕ್ಕಂಥ ಒಂದು ಸದುದ್ದೇಶವನ್ನ ಇಟ್ಕೊಂಡು ನಾವೆಲ್ಲರೂ ಕೂಡ ಒಂದಾದ್ವಿ. ಒಂದಾದ ಮೇಲೆ ನಾವು ಶಿವಮೊಗ್ಗದಲ್ಲಿ ಮೊದಲನೇ ಬಾರಿಗೆ ಒಂದು ಸಭೆಯನ್ನ ಕರ್ಕೊಂಡ್ವಿ. ಅದಾದ ನಂತರದಲ್ಲಿ ವಿಭಾಗ ಮಟ್ಟದಲ್ಲಿ ಬಳ್ಳಾರಿನಲ್ಲಿ ಒಂದು ಸಭೆ ಮಾಡಿದ್ವಿ, ಹಾಸನಲ್ಲಿ ಒಂದು ಸಭೆ ಮಾಡಿದ್ವಿ. ಅಂತಿಮವಾಗಿ ಇದೇ ತಿಂಗಳ 15ನೇ ತಾರೀಕು ಶಿವಮೊಗ್ಗದ ಗಾಜನೂರಿನಲ್ಲಿ ದಲಿತ ಚಳವಳಿಯ ಐಕ್ಯತಾ ಸಮಾವೇಶವನ್ನ ನಾವು ಮಾಡೋದ್ರ ಮೂಲಕ ನಾವೆಲ್ಲರೂ ಕೂಡ ಒಂದಾಗಿದ್ವಿ ಅಂತಕ್ಕಂಥ ಈ ಸಂದೇಶವನ್ನ ಈ ರಾಜ್ಯಕ್ಕೆ ನಾವು ತಲುಪಿಸಿದ್ವಿ. ಮತ್ತೆ ಮುಂದುವರೆದು ನಾವು ಏನ್ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ಫೆಬ್ರವರಿ 15 ಮತ್ತು 16ನೇ ತಾರೀಕು ದಾವಣಗೆರೆನಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸರ್ವ ಸದಸ್ಯರ ಸಭೆಯನ್ನ ನಾವು ನಡೆಸಿ 2 ದಿನಗಳ ಕಾಲ ಅಲ್ಲಿ ಹೊಸದಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಗೆ ರಾಜ್ಯ ಸಮಿತಿಯ ಪದಾಧಿಕಾರಿಗಳನ್ನ ನಾವು ಆಯ್ಕೆ ಮಾಡುವಂತ ಪ್ರಕ್ರಿಯೆಯನ್ನ ಅಲ್ಲಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನೀವು ಒಂದು ವಿಚಾರ ಏನು ಅಂತ ಹೇಳಿದ್ರೆ ಎಲ್ಲಾ ಬಣಗಳು ಕೂಡ ಒಂದಾಗಿದ್ದಾವೆ. ಆದ್ರೆ ಯಾರ ವಿರುದ್ಧ ನಾವು ಪ್ರಕರಣವನ್ನ ದಾಖಲು ಮಾಡಿದ್ವು ಅದರಲ್ಲಿ ಪ್ರತಿವಾದಿಗಳಾಗಿರ್ತಕ್ಕಂಥ ಹೆಣ್ಣೂರು ಶ್ರೀನಿವಾಸ ಮತ್ತೆ ಸತ್ಯ ಭದ್ರಾವತಿ ಇವರು ಈಗಲೂ ಕೂಡ ನ್ಯಾಯಾಲಯ ಅವರ ವಿರುದ್ಧ ತೀರ್ಪನ್ನ ನೀಡಿದ್ರೂ ಕೂಡ ಆ ಸಮಿತಿ ಹೆಸರಿನಲ್ಲಿ ಚಟುವಟಿಕೆಗಳನ್ನ ಮಾಡಿಕೊಂಡು ರಾಜ್ಯದಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಸೊ ಇದು ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥದ್ದು. ಎಲ್ಲರೂ ಕೂಡ ನ್ಯಾಯಾಲಯದ ತೀರ್ಪನ್ನ ಗೌರವಿಸಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಒಂದು ವೇಳೆ ಅವ್ರು ಏನಾದ್ರೂ ಈ ಆದೇಶವನ್ನ ಧಿಕ್ಕರಿಸಿ, ನ್ಯಾಯಾಲಯದ ತೀರ್ಪನ್ನ ಏನಾದ್ರೂ ಧಿಕ್ಕರಿಸಿ ಅವರು ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಹೆಸರು ಮತ್ತೆ ಅದರ ನೋಂದಣಿ ಸಂಖ್ಯೆಯನ್ನ ಬಳಸಿ ಏನಾದ್ರೂ ಕರಪತ್ರ ಹಾಕದಾಗ್ಲಿ ಅದು ಚಟುವಟಿಕೆ ಆರಂಭ ಮಾಡಿದ್ದೆ ಆದ್ರೆ ಅವರುಗಳ ಈ ಸಂದರ್ಭದಲ್ಲಿ ಎಂ ಸೋಮಶೇಖರ್ ಹಾಸನ್, BN ಗಂಗಾಧರಪ್ಪ, ಹನುಮಂತರಪ್ಪ ಕಾಕರ್ಗಲ್, ಅಂದಾನಿ ಸೋಮನಹಳ್ಳಿ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ರಾಯಚೂರು ನಗರದಲ್ಲಿ ಆರಂಭಗೊಂಡಿರುವ GRR ರೆಸಿಡೆನ್ಸಿ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ದ ಬೆಸ್ಟ್ ಪ್ಲೇಸ್ ಫಾರ್ ಸ್ಟೇ. ವಿ ಹ್ಯಾವ್ ಡಬಲ್ ಬೆಡ್ರೂಮ್ಸ್, AC and non-AC. ಎಕ್ಸ್ಟ್ರಾ ಬೆಡ್ ಫೆಸಿಲಿಟೀಸ್ ಆಲ್ಸೋ ಅವೈಲಬಲ್. ನಮ್ಮ ಲಾಡ್ಜ್ ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರ ಇರುವುದರಿಂದ ಮದುವೆ ಮತ್ತು ಇತರ ಸಮಾರಂಭಗಳಿಗೆ ಬರುವ ಅತಿಥಿಗಳಿಗೆ ಉಳಿದುಕೊಳ್ಳಲು ಅನುಕೂಲವಾಗಿದೆ. ಫೆಸಿಲಿಟೀಸ್: ಲಿಫ್ಟ್, CCTV ಇನ್ ಆಲ್ ಫ್ಲೋರ್, ಹಾಟ್ ವಾಟರ್ ಮತ್ತು ವಿಶಾಲವಾದ ಅಂಡರ್ ಗ್ರೌಂಡ್ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ಬುಕಿಂಗ್ ಆಗಿ ಹಿಂದೆ ಸಂಪರ್ಕಿಸಿ. GRR ರೆಸಿಡೆನ್ಸಿ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ರೈಲ್ವೆ ಸ್ಟೇಷನ್ ಸರ್ಕಲ್, ರಾಯಚೂರು. ದೂರವಾಣಿ 08532 200603. Just for you, just for kids, toys, it's all about babies. ಪ್ರಪ್ರಥಮ ಬಾರಿಗೆ ನಮ್ಮ ರಾಯಚೂರು ನಗರದಲ್ಲಿ ಹುಟ್ಟಿದ ಮಗುವಿಗೂ ಮತ್ತು ಮಕ್ಕಳಿಗೆ ಬೇಕಾಗುವ ಆಟಿಕೆಗಳು, ಡ್ರೆಸ್ಗಳು, ಕಾಸ್ಮೆಟಿಕ್ಗಳು, ಇನ್ನೂ ಅನೇಕ ರೀತಿಯ ವಸ್ತುಗಳು ಸಿಗುತ್ತವೆ. ನ್ಯೂ ಬಾರ್ನ್ ಎಥ್ನಿಕ್, ರೋಮ್ ಪ್ಯಾಡ್ಸ್, ಬಾಡಿ ಸೂಟ್, ನೈಟ್ ಸೂಟ್, ಡೇ ವೇರ್, knee pad, cribs or swings, mosquito net, blanket, cotton and fleece, cradle with cot, high chair, play game and play mat, walker, musical walker, rocking chair, storybook, newborn soft toys, garden swing, bathtub, bath towel, shampoo shade, powder puff, soap box, nappy rash cream, push chair, strollers, carry coat, carry seat, baby carrier, twins fart, baby tricycles, baby riders, toy car, bikes, diaper bag, tie pants, plastic sheet with cotton mat, plastic sheet cot size, baby sleeping bag. Visit
Just for you, just for kids toys. Arab Mohalla Circle near Suraksha Hospital, Lal Pahadi, Raichur. Mobile 93955143. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535377. Yasin Home Appliances, Wholesale ಮತ್ತು Retail. Stainless steel, copper, aluminium, complete marriage items, all kinds of gift articles, fancy items, almara, cot, mattresses, mixer grinder, cooker, fan, iron box, crockery sets, non-stick cookware items, all hotel and supplies items available. Visit Muhammad Yasin Home Appliances, Wholesale and Retail, Ma Complex opposite CMC Complex, Harihara Road, Raichur. ಶ್ರೀ ರಾಧಾಕೃಷ್ಣ ಕ್ಯಾಟರಿಂಗ್. ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಮದುವೆ, ಗೃಹ ಪ್ರವೇಶ, ಕಾಲೇಜ್ ಸೆಮಿನಾರ್ಸ್, ಕಂಪನಿ ಮೀಟಿಂಗ್ಸ್, ಕಿಟಿ ಪಾರ್ಟೀಸ್, ಇನ್ನೂ ಹಲವು ರೀತಿಯ ಶುಭ ಕಾರ್ಯಕ್ರಮಗಳಿಗೆ ಶುದ್ಧ ತರಕಾರಿಯೊಂದಿಗೆ ಉತ್ತಮವಾದ ಊಟ ಮತ್ತು ಮೊಸರು, ಅದರೊಂದಿಗೆ ಗುಣಮಟ್ಟದ ಹಿಟ್ಟಿನಿಂದ ಪೂರಿ, ಬಜ್ಜಿ ಹಾಗೂ ಶುದ್ಧವಾದ ಮಿನರಲ್ ವಾಟರ್ ಸೌಲಭ್ಯ, ಇದರ ಜೊತೆಗೆ ಊಟವನ್ನು ನೀಡಲಾಗುವುದು. ಕ್ಯಾಟರಿಂಗ್ ಸೌಲಭ್ಯವಿರುತ್ತದೆ. ನಮ್ಮ ಹತ್ತಿರ ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್ ಕಲ್ಯಾಣ ಮಂಟಪವಿದ್ದು, ಇದರಲ್ಲಿ ತಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳನ್ನು ಮಾಡಬಹುದು. ಅದಕ್ಕೆ ಬೇಕಾಗುವ ಫಂಕ್ಷನ್ ಹಾಲ್, ಟೆಂಟ್, ಕುರ್ಚಿಗಳು, ಟೇಬಲ್ಗಳು, ವಿವಿಧ ರೀತಿಯ ಡೆಕೋರೇಷನ್ ಮಾಡಿಕೊಡಲಾಗುತ್ತದೆ. ಹಿಂದೆ
ಸಂಪರ್ಕಿಸಿ. ಶ್ರೀ ರಾಧಾಕೃಷ್ಣ ಕ್ಯಾಟರಿಂಗ್, ಆಶಾಪುರ್ ರಸ್ತೆ, ರಾಯಚೂರು. ಮೊಬೈಲ್ 9632287675. SA ಫ್ಯಾಷನ್ ಹಬ್, ಮಲ್ಟಿ ಬ್ರಾಂಡೆಡ್ ವುಮೆನ್ಸ್ ಅಂಡ್ ಕಿಡ್ಸ್ ವೇರ್. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಬೆಸ್ಟ್ ಕ್ವಾಲಿಟಿ ಡ್ರೆಸ್ಸಸ್ ಫಾರ್ ಆಲ್ ಫೆಸ್ಟಿವಲ್ಸ್ ಅಂಡ್ ಫಂಕ್ಷನ್ಸ್. ಫ್ಯಾನ್ಸಿ ಅಂಡ್ ಫಾರ್ಮಲ್ ಕಿಡ್ಸ್ ಅಂಡ್ ವುಮೆನ್ಸ್ ವೇರ್. ಇಂಡೋ ವೆಸ್ಟರ್ನ್ ವೇರ್, ಕಾಸ್ಟ್ಲಿ ಕಾಟನ್ ಸೂಟ್ಸ್, ಬಾಂಧನಿ ಸೂಟ್ಸ್, ಫ್ಯಾನ್ಸಿ ದುಪಟ್ಟಾ ಅವೈಲಬಲ್ ಫ್ಯಾನ್ಸಿ ಅಂಡ್ ಫಾರ್ಮಲ್ ಕ್ಲಾತ್ಸ್ ಇನ್ ಕಾಟನ್, ರಿಯಾನ್, ಜಾರ್ಜೆಟ್, ನೆಟ್, ಲಿರಿಕಾ, ಎಕ್ಸೆಟ್ರಾ. ಟಾಪ್, ಕುರ್ತಿ, ಚೂಡಿದಾರ್, ಲಾಂಗ್ ಫ್ರಾಕ್, ಗೌನ್ಸ್, crop tops, sharara, midi, nighties, sarees, leggings, plaza, etc. Denima and Lyrica jackets, jeans, baba suit, Jodhpuri blazers, jibba, pajama, pathani, underwears, etc. Visit SA Fashion Hub, opposite Dr. Kallappa Doctor's Lane, Petla Bridge Road, Raichur. Mobile 9972779770. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844-60181. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು. ಓಂ ಸಾಯಿ ಧ್ಯಾನ ಮಂದಿರ. ಶ್ರೀ ಶಿರಡಿ ಸಾಯಿಬಾಬಾ ಅವರ ಪಾದುಕೆ ಮತ್ತು ಕಾಪ್ನಿ ದರ್ಶನ. ಸಾಯಿಬಾಬರ ಜೊತೆಯಲ್ಲಿ ಇದ್ದ ಅಗ್ರಗಣ್ಯ ಭಕ್ತರಾದ ಶ್ರೀ ಮಹಲ್ಸ್ಪತಿ ಇವರ ಬಳಿ ಇದ್ದ ಬಾಬಾ ಅವರ ಪಾದುಕೆ ಮತ್ತು ಕಾಪ್ನಿಯನ್ನು ಶ್ರೀ ಮಹಲ್ಸ್ಪತಿಯವರು ಮರಿಮೊಮ್ಮಗ ರಾಯಚೂರಿಗೆ ತರುತ್ತಿದ್ದು, ಇದರ ದರ್ಶನವನ್ನು ಸಾರ್ವಜನಿಕರು ಪಡೆದುಕೊಂಡು ಬಾಬರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ದತ್ತ ಜಯಂತಿಯಂದು ದ್ವಾರಕಾ ಮಾಯಿ ದುನಿ ಉದ್ಘಾಟನೆ ಸಮಾರಂಭ ದಿನಾಂಕ 18-12-2021 ಬೆಳಗ್ಗೆ 6 ಗಂಟೆಗೆ. ಸಾರ್ವಜನಿಕರ ದರ್ಶನಕ್ಕಾಗಿ ದಿನಾಂಕ 16 ಮತ್ತು 19 ಡಿಸೆಂಬರ್ 2021 ಬೆಳಗ್ಗೆ 6 ರಿಂದ ಸಂಜೆ 7 ಗಂಟೆಯವರೆಗೆ. ಸ್ಥಳ ಓಂ ಸಾಯಿ ಧ್ಯಾನ ಮಂದಿರ ರಾಯಚೂರು. ಶ್ರೀ ಶಿರಡಿ ಸಾಯಿ ಬಾಬಾ ಅವರ ಪಾದುಕೆ ಮತ್ತು ಕಾಪ್ನಿಯನ್ನು ತಮ್ಮ ಮನೆಯಲ್ಲಿ ಪೂಜೆ ಮಾಡಿಸಲು ಇಚ್ಛಿಸುವ ಭಕ್ತಾದಿಗಳು ದಿನಾಂಕ 10-12-2021 ಒಳಗೆ ಹೆಸರು ನೋಂದಾಯಿಸಲು ಶ್ರೀ ಸಾಯಿ ಮಂದಿರಕ್ಕೆ ಸಂಪರ್ಕಿಸಬೇಕಾಗಿ ವಿನಂತಿ. ಸರ್ವರಿಗೂ ಹಾರ್ದಿಕ ಸುಸ್ವಾಗತ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಾಯಿ ಕಿರಣ್ ಆದುನಿ, ಅಧ್ಯಕ್ಷರು. ಮೊಬೈಲ್ 9164000600 7611993999. ಸ್ಥಳ ರಂಗಮಂದಿರ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಸಾರ್ವಜನಿಕ ಉದ್ಯಾನವನ ಹಿಂಭಾಗ, ಉದಯನಗರ, ರಾಯಚೂರು. ನಿಮ್ಮ ನೆನಪಿನಲ್ಲಿ ಉಳಿಯಬೇಕೆ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ.
ಇಂದೇ ಭೇಟಿ ನೀಡಿ ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾ ವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು. ಬೆಂಚ್ ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ. ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವ ದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ. ದೂರವಾಣಿಗಳು 9448982828 8147283563 8147284561. कड़ाईचूर MS फंक्शन हॉल शादी ब्याह, एंगेजमेंट, बर्थडे पार्टी और दूसरे फंक्शंस अदर प्रोग्राम्स के लिए काफी बड़ी जगह में बनाया गया है, जिसमें फंक्शन बहुत ही सहूलत के साथ किया जा सकता है। अपने फंक्शन को पुरसुकून और आलिशान तरीके से मनाने के लिए आज ही बुक कराएं। कड़ाईचूर MS फंक्शन हॉल, नियर हबीबिया मस्जिद, LBS नगर, चंद्रबंडा रोड, रायचूर। ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಬಂಡ ರೋಡ್, ರಾಯಚೂರು. ನಮ್ಮಲ್ಲಿ ಎಲ್ಲಾ ಧರ್ಮದವರ ಶುಭ ಕಾರ್ಯಗಳು ನಡೆಯುತ್ತವೆ. ನಮ್ಮಲ್ಲಿ ಕೇವಲ 25,000 ರೂಪಾಯಿಗಳಿಗೆ 12 ಗಂಟೆ ಬಾಡಿಗೆಗೆ ಕೊಡಲಾಗುತ್ತದೆ. ಇದರಲ್ಲಿ ಡೆಕೋರೇಷನ್, ಅಡುಗೆಯ ಎಲ್ಲಾ ಸಾಮಗ್ರಿ ಮತ್ತು ನೀರಿನ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಕೂಡಲೇ ಬುಕಿಂಗ್ ಆಗಿ ಸಂಪರ್ಕಿಸಿ. ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಬಂಡ ರೋಡ್, ರಾಯಚೂರು. ಮೊಬೈಲ್ ನಂಬರ್ 9036103528 9731190928. ರಾಯಚೂರು ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆರಂಭಗೊಳ್ಳುತ್ತಲಿದೆ ಶೋಭಾ ಕಾಂಚಿ ಸ್ಯಾರೀಸ್. ಹಿಂದೆಂದೂ ನೋಡದ ಹಲವು ರಾಜ್ಯಗಳ ವಿವಿಧ ರೀತಿಯ ರೇಷ್ಮೆ ಸೀರೆಗಳು, ಅತ್ಯದ್ಭುತವಾದ ವಿನ್ಯಾಸದ ಜೊತೆಗೆ ಗುಣಮಟ್ಟವುಳ್ಳ ಸೀರೆಗಳು ಈಗ ನಿಮ್ಮ ಶೋಭಾ ಕಾಂಚಿ ಸ್ಯಾರೀಸ್ ನಲ್ಲಿ ಮಾತ್ರ ಲಭ್ಯ. ಸ್ಥಳ: ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿತ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯಗಳ ಕುಲಪತಿ ಡಾಕ್ಟರ್ KN ಕಟ್ಟಿಮನಿಯವರು ಅವ್ಯವಹಾರ, ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ಕೂಡಲೇ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ರಾಜ್ಯಪಾಲರಿಗೆ ದೂರು ನೀಡುವುದಾಗಿ ಬಿಜೆಪಿ ಮುಖಂಡ ಹನುಮಂತರೆಡ್ಡಿ ಅಲ್ಲಾಪಾಡ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸೇವೆಯಲ್ಲಿರುವ ಉದ್ಯೋಗಿಗಳು ಅಕಾಲಿಕ ಮರಣಕ್ಕೆ ಗುರಿಯಾದರೆ ಅನುಕಂಪ ಆಧಾರದ ಮೇಲೆ ಉದ್ಯೋಗ ನೀಡಲು ಹಣ ಪಡೆಯಲಾಗುತ್ತಿದೆ. ಸಿಬ್ಬಂದಿಗಳನ್ನು ವರ್ಷವಿಡೀ ವರ್ಗಾವಣೆ ನಡೆಸಿ ಹಣ ವಸೂಲಿ ಮಾಡಲಾಗುತ್ತದೆ. ಬೇಕಿರುವ ಸ್ಥಳಗಳಿಗೆ ವರ್ಗಾವಣೆ ಮಾಡಿಸಿಕೊಳ್ಳಲು ಹಣ ಕೇಳಲಾಗುತ್ತಿದೆ. ಶಿಕ್ಷಕ ಮತ್ತು ಶಿಕ್ಷಕೇತರ ಸಿಬ್ಬಂದಿಗಳ ನೇಮಕಾತಿಯನ್ನು ಸಾಕಷ್ಟು ಭ್ರಷ್ಟಾಚಾರ ನಡೆಸಿದ್ದು ಅನರ್ಹರನ್ನು ನೇಮಿಸಿಕೊಳ್ಳಲಾಗಿದೆ. ಈಗಾಗಲೇ ಸಾಕಷ್ಟು ದೂರುಗಳು ದಾಖಲಾದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಪ್ರಾಧ್ಯಾಪಕರ ನೇಮಕಾತಿ, ಟೆಕ್ನಿಷಿಯನ್, ಪ್ಲಂಬರ್ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಿ OMR ಶೀಟ್ಗಳನ್ನು ನೀಡದೆ ಬಿಳಿ ಹಾಳೆ ಮೇಲೆ ಪರೀಕ್ಷೆ ನಡೆಸಿ ಹಣ ಪಡೆದು ಆದೇಶಗಳನ್ನು ನೀಡಲಾಗಿದೆ. ಗುತ್ತಿಗೆ ಆಧಾರದ ಮೇಲೆ ಕೆಲಸಗಾರರನ್ನು ನೇಮಿಸಿಕೊಂಡು ನಂತರ ಅನುದಾನ ಕೊರತೆಯೆಂದು ಕೆಲಸದಿಂದ ತೆಗೆದುಹಾಕಿ ಹಣ ಪಡೆದು ಬೇರೆಯವರನ್ನು ನೇಮಿಸಿಕೊಳ್ಳಲಾಗುತ್ತಿದೆ. ಸ್ಮಾರ್ಟ್ ಕ್ಯಾಂಪಸ್ ಹೆಸರಿನಲ್ಲಿ 5 ಕೋಟಿ ರೂಪಾಯಿ ಟೆಂಡರ್ ಪ್ರಕ್ರಿಯೆ ನಡೆಸಿ ತಮ್ಮ ಊರಿನ ಕಂಪನಿಗೆ ಕೆಲಸ ನೀಡಲಾಗಿದೆ. ಆನ್ಲೈನ್ ವರ್ಚುವಲ್ ತರಗತಿ ನಿರ್ಮಾಣ ಹೆಸರಿನಲ್ಲಿ 4 ರಿಂದ 5 ಲಕ್ಷ ರೂಪಾಯಿ ಖರ್ಚು ಮಾಡಿ 10 ಲಕ್ಷ ರೂಪಾಯಿ ಒಂದಕ್ಕೆ ವ್ಯಯ ಮಾಡಲಾಗಿದೆ. ನಿಯಮ ಬಾಹಿರವಾಗಿ ಕಾಮಗಾರಿಗಳನ್ನು ನಿರ್ವಹಿಸಿದ ಗುತ್ತಿಗೆದಾರರಿಂದ ಹಣ ಪಡೆಯಲಾಗುತ್ತಿದೆ. ಕೂಡಲೇ ಸಮಗ್ರ ತನಿಖೆ ನಡೆಸಿ ಸಂಬಂಧಿಸಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲದೆ ಹೋದಲ್ಲಿ ನ್ಯಾಯಾಲಯದ ಮೊರೆ ಹೋಗುವುದಾಗಿ ಎಚ್ಚರಿಸಿದರು. ಈಗ ಫಸ್ಟ್ ಆಗಿ ಅವ್ರಿಗೆ ಅಪಾಯಿಂಟ್ಮೆಂಟ್ ಮಾಡಲೇಬೇಕಾಗಿತ್ತು, ಅವ್ರಿಗೆ ಮಾಡಿಲ್ಲ ಅವರು. ಅವ್ರಿಗೆ ದೂರು ಕೊಟ್ಟವ್ರೆ ದೂರ ಆಗ್ತದೆ ಅಂತಲ್ಲ ಸರ್. ಈಗ ವಾಪಸ್ ಅವರು ಅಂದ್ರೆ ಅವ್ರ ಮನ್ಸಿಗೆ ಬಂದಂಗೆ ಮಾಡ್ತಾರೆ ಏನು ಅಪಾಯಿಂಟ್ಮೆಂಟ್. ಈಗ ಸರ್
ನಮ್ಮ ಆರೋಗ್ಯ ಸರ್, ನಮ್ಮ ಆರೋಗ್ಯನು ಅದರಲ್ಲಿ ಎಲಿಜಿಬಲ್ ಆದಂತ ವಿದ್ಯಾರ್ಥಿ ಬಿಟ್ಟು ಬೇರೆ ವಿದ್ಯಾರ್ಥಿ ಅಪಾಯಿಂಟ್ಮೆಂಟ್ ಮಾಡಿದ ಮೇಲೆ ಮತ್ತೆ ಅವರು ಈಗ ಅವ್ರೇನಂತ ಅವ್ರು ಕಂಪ್ಲೇಂಟ್ ರಿಟರ್ನ್ ತಗೊಂಡ ಅಂತ ಹೇಳ್ತಾ ಇದ್ದಾರೆ ಸರ್. ಈಗ ಅವ್ರು ಬೇರೆ ಉದ್ಯೋಗಕ್ಕೆ ಜಾಯಿನ್ ಆಗಿದ್ರೆ ಕಂಪ್ಲೇಂಟ್ ರಿಟರ್ನ್ ತಗೊಂಡ ಲಂಚ ತಗೊಂಡು ಅವನು ಸರಿ ಹೋಗಿ ಪ್ರಶ್ನೆ ಮಾಡ್ರಿ. ಈಗ ಏನ್ ಹೇಳ್ತೀನಿ ಸರ್, ಇವರು ಫಸ್ಟ್ ತಪ್ಪು ಮಾಡಿದ್ದೇನಂತಂದ್ರೆ ತಾವು ಮಾಡಿದಂತ ಆದೇಶವನ್ನು ಫಸ್ಟ್ ಯಾರು ಎಲಿಜಿಬಲ್ ಇತ್ತು ಆ ಸ್ಟೂಡೆಂಟ್ ಕೊಡೋದು ಬಿಟ್ಟು ಇನ್ನೊಂದು ಸ್ಟೂಡೆಂಟ್ ಫಸ್ಟ್ ಅವ್ರಿಗೆ ನೀಡ್ಯಾರ ಸರ್. ಈಗ ಅವ್ರು ಏನಾದ್ರು ಹಿಂದ ತಗೊಳ್ಳೋದಿತ್ತು ಅಂತಂದ್ರೆ ಕಂಪ್ಲೇಂಟ್ ದೂರ ಯಾಕೆ ಸಲ್ಲಿಸ್ಯಾರ? ದೂರ ಸಲ್ಲಿಸಿದ್ದಾರ ಅವ್ರಿಗೆ ನಾನು ದೂರ ತಪ್ಪಾಗಿ ತಪ್ಪು ಬೆಳಕಿದ್ರೆ ದೂರ ಹಾಕ್ಬಿಡ್ತೀನಿ ಅಂತ ಅಂದ್ಬಿಟ್ರಂತ ಅದ್ ನಾವೇನ್ ಸರ್ ಇದು ಮಾಡ್ತೀವಿ ಅಂದ್ರೆ ಈಗ ತಾವು ದೂರ ಸಲ್ಲಿಸಿದ ಮೇಲೆ ಅದು ಆರೋಪನೇ ಸರ್. ಅವ್ರು ತಪ್ಪು ಮಾಡಿದಂಗಲ್ಲ. ತಪ್ಪು ತಿಳುವಳಿಕೆಯಿಂದ ದೂರ ನೀಡಿದೆ ಅಂತ ಅದನ್ನೇ ಒಪ್ಪಿಕೊಂಡು ದೂರ ಕೊಟ್ಟನ. ಅವ್ರು ದೂರ ಕೊಟ್ಟರೆ ನನ್ನಲ್ಲಿ ದಾಖಲಾತಿ ಇರೋದು. ಅವರೇ ದೂರ ಕೊಟ್ಟಿದ್ದು, ಅವ್ರ ವಿದ್ಯಾರ್ಥಿಯೇ ನನಗೆ ದೂರ ಕೊಟ್ಟಿತ್ತು ಸರ್. ನಾನು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಡೆಸತಕ್ಕಂಥ ಡಾಕ್ಟರ್ ಕೆ.ಎನ್. ಕಟ್ಟಿಮನೆಯವರು ವಿವರಗಳನ್ನು ಮೊದಲನೇದಾಗಿ ಕೃಷಿ ವಿಶ್ವವಿದ್ಯಾಲಯ ಸೇವೆ ಸಲ್ಲಿಸುತ್ತಾ ಮರಣ ಹೊಂದಿದಂಥ ಡಾಕ್ಟರ್ ಅವರ ಕುಟುಂಬದವರಿಗೆ ಮರು ನೇಮಕಾತಿಯನ್ನು ನೀಡುವಲ್ಲಿ ಹಣ ಪಡೆಯುವಂಥದ್ದು, ಅದರಲ್ಲಿ ಅವರವರ ಅನುಕೂಲಕ್ಕೆ ತಕ್ಕಂತೆ ಅವರ ಪೋಸ್ಟ್ಗೆ ತಕ್ಕಂತೆ ಅವರು ಹಣ ಪಡೆಯುತ್ತಿದ್ದಾರೆ. ಅದು ಲೋಕಲಲ್ಲಿ ಕೊಡುವುದಕ್ಕೆ ಬೇರೆ, ಮತ್ತೆ ಬೇರೆ ಸ್ಟೇಷನ್ಗೆ ಕೊಡೋದು ಬೇರೆ ಅಂತಂದು ಹಣ ವಸೂಲಿ ಮಾಡ್ತಿದ್ದಾರೆ. ಅದಕ್ಕೆಲ್ಲ ಅವರೇ ಇದ್ದಾರೆ ಸರ್. ಯಾರು ಅವರವರ ಕುಟುಂಬಸ್ಥರು ಕುಟುಂಬ ಅಂತ ಸಂದರ್ಭ ಬಂದ್ರೆ ಅವ್ರು ಹೇಳಿಕ್ಕೆ ರೆಡಿ ಇದ್ದಾರೆ. ಸಂದರ್ಭ ಬರಂಗಿಲ್ಲ ಅಂದ್ರೆ ತನಿಖೆ ಮಾಡಿದ್ರೆ ಹೇಳ್ತಾ ಸಮಸ್ಯೆ ಏನು ಗೊತ್ತಾ, ಒಂದು ಏನು ಆರೋಪ ಮಾಡಿ ಅಂತ ಹೇಳ್ತಾರೆ. ನಿನ್ನೆ ಕಟ್ಟಿಗೆ ತನಿಖೆ ಮಾಡ್ಬೋದು ಸರ್. ಯಾರು ಮಾಡ್ತಾರೆ? ಸರ್ಕಾರ ಮಾಡ್ಬೋದು. ಸರ್ಕಾರ ಕಂಪ್ಲೇಂಟ್ ಮಾಡ್ಬೋದು. ಸರ್ಕಾರಕ್ಕೆ ನಾವು ಈಗಾಗಲೇ ಸಲ್ಲಿಸಿ ಕಂಪ್ಲೇಂಟ್ ಅಂದರೆ ಪೊಲೀಸ್ ಕಂಪ್ಲೇಂಟ್ ವಕೀಲದಾರ ಕೇಳಿದ್ವಿ, ಪೊಲೀಸ್ ಕಂಪ್ಲೇಂಟ್ ಮಾಡಿ ರಿಜಿಸ್ಟರ್ ಮಾಡಬೇಕು, ಆಮೇಲೆ ಅದು ತನಿಖೆ ಆಗ್ತದೆ. ತನಿಖೆ ಮಾಡಿ ತನಿಖೆ ಆಗಿದೆ. ಈಗಾಗಲೇ ನಾವೆಲ್ಲ ಸರ್ಕಾರಕ್ಕೆ ಸಲ್ಲಿಸಿ ಪ್ರೈವೇಟ್ ಕೋರ್ಟ್ಗೆ ಹಾಕ್ರಿ ಸರ್, ಕೋರ್ಟ್ಗೆ ಹಾಕ್ರಿ. ರೊಕ್ಕ ತೊಗೊಳೋದು ನಿಮ್ಗೆ ಈಗ ಹಾಕಿದ್ರೆ ನಿಮ್ಗೆ ಲಾಭ ರೊಕ್ಕ ತೊಗೊಳೋಣ, ಹೌದಾ? ಕಂಪ್ಲೇಂಟ್ ಪೊಲೀಸ್ ಕಂಪ್ಲೇಂಟ್ ಮಾಡಿ ಕೋರ್ಟ್ಗೆ ಹೇಳಕ್ಕೆ ರೊಕ್ಕ ಕೊಡೋಕೆ ರೆಡಿ ಆಗುತ್ತೆ. ನಿಮ್ಗಷ್ಟೇ ನ್ಯಾಯ ಬೇಕಾದ್ರೆ ರೊಕ್ಕ ಕೊಡೋಕೆ ಅವ್ರು ತಯಾರ, ರೊಕ್ಕ ಕೊಟ್ಟಾಗ ಅವ್ರಿಗೆ ನೆನಪಾಗಿದೆ. ಅವಾಗ ನಿಮ್ಗೆ ಬಂದು ಹೇಳ್ಬೋದು, ನನ್ನ ತಪ್ಪು ನಾವು ರೊಕ್ಕ ಕೇಳಕತ್ತಾರೆ, ನೀವು ಬಂದು ಹೆಲ್ಪ್ ಮಾಡಂತ ನಿಮ್ಗೆ ಕೇಳಿದ್ರೆ ನೀವು ಹೋಗಿ ಹೇಳಿ ಏನಾರು ಮಾಡ್ತೀವಿ, ಹೌದಿಲ್ಲ? ಕೊಟ್ಟು ನೌಕರಿ ಸೇರಿದ ಮೇಲೆ ನಮ್ಗೆ ಅನ್ಯಾಯ ಆಗಿದೆ, ರೊಕ್ಕ ತಿಂದ್ರೆ ಈ ಸಂದರ್ಭದಲ್ಲಿ ಹನುಮಂತಪ್ಪ, ಡಾಕ್ಟರ್ ವಿರೂಪಾಕ್ಷಪ್ಪ, ತಾಯಪ್ಪ ರೆಡ್ಡಿ ಉಪಸ್ಥಿತರಿದ್ದರು. ಆಂಧ್ರ ಪ್ರದೇಶದ ಹಲವು ಜಿಲ್ಲೆಗಳಲ್ಲಿ ಮಳೆಯಿಂದ ತೊಂದರೆಯಾಗಿದ್ದು, ಮಂತ್ರಾಲಯದಲ್ಲಿ ಮಳೆಯಿಂದ ಯಾವುದೇ ತೊಂದರೆಯಾಗಿಲ್ಲ. ಭಕ್ತರು ಗುರುರಾಯರ ದರ್ಶನ ಪಡೆಯಬಹುದಾಗಿದೆ ಎಂದು ಶ್ರೀಮಠದ ಪ್ರಕಟಣೆ ತಿಳಿಸಿದೆ. ಇತ್ತೀಚೆಗೆ ಸುರಿದ ಮಳೆಯಿಂದ ಮಂತ್ರಾಲಯ ಕ್ಷೇತ್ರದಲ್ಲಿ ಯಾವುದೇ ರೀತಿ ಪ್ರಭಾವ ಬೀರಿಲ್ಲ. ಸಾರಿಗೆ, ವಸತಿ, ದರ್ಶನ, ತೀರ್ಥ ಪ್ರಸಾದದ ಎಲ್ಲ ವ್ಯವಸ್ಥೆಗಳು ಎಂದಿನಂತೆ ಯಾವುದೇ ವ್ಯತ್ಯಯವಿಲ್ಲದೆ ನಡೆಯುತ್ತಿವೆ ಹಾಗೂ ತುಂಗಭದ್ರಾ ನದಿಯು ಸಾಧಾರಣ ಮಟ್ಟದಲ್ಲಿ ಹರಿಯುತ್ತಿದ್ದು, ಭಕ್ತರು ಶ್ರೀ ಕ್ಷೇತ್ರ ಯಾವುದೇ ಆತಂಕವಿಲ್ಲದೆ ಬಂದು ಶ್ರೀ ಗುರುರಾಜರ ದರ್ಶನ ಅನುಗ್ರಹಗಳನ್ನು ಪಡೆಯಬಹುದೆಂದರು. ಭಕ್ತರು ಸುಕ್ಷೇತ್ರ ಮಂತ್ರಾಲಯ ವೆಬ್ಸೈಟ್ ಮೂಲಕ ಎಂದಿನಂತೆ ಆನ್ಲೈನ್ನಲ್ಲಿ ಸೇವೆಗಳನ್ನು ಸಲ್ಲಿಸಬಹುದು ಎಂದು ಶ್ರೀಮಠದ ಪ್ರಕಟಣೆ ತಿಳಿಸಿದೆ. ಇದೇ ಪ್ರಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯದ ರಾಜ್ಯಪಾಲರಾದ ತಾವರಾಜ್ ಚಂದ್ ಗೆಹ್ಲೋಟ್ ಅವರು ಇಂದು ಭಾನುವಾರ ರಾತ್ರಿ ನಗರಕ್ಕೆ ಆಗಮಿಸಲಿರುವ ಹಿನ್ನೆಲೆಯಲ್ಲಿ ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕೈಗೊಳ್ಳಲಾಗಿದೆ. ಇಂದು ರಾತ್ರಿ ಬೆಂಗಳೂರಿನಿಂದ ನಗರಕ್ಕೆ ಆಗಮಿಸಿ ರಾತ್ರಿ ನಗರದ ಕೃಷಿ ವಿಶ್ವವಿದ್ಯಾಲಯ ಅಂತಾರಾಷ್ಟ್ರೀಯ ವಸತಿ ಗೃಹದಲ್ಲಿ ವಾಸ್ತವ್ಯ ಮಾಡುವರು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯವು ಆಯೋಜಿಸಿದ 11ನೇ ಘಟಿಕೋತ್ಸವ ಕಾರ್ಯಕ್ರಮ ಉದ್ಘಾಟನೆ ಸಮಾರಂಭವು ನಾಳೆ ನಗರದ ಕೃಷಿ ವಿಶ್ವವಿದ್ಯಾಲಯ ಪ್ರೇಕ್ಷಾಗೃಹ ಸಭಾಂಗಣದಲ್ಲಿ ಬೆಳಿಗ್ಗೆ 10 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ. ಉದ್ಘಾಟನೆ ಕಾರ್ಯಕ್ರಮದಲ್ಲಿ ರಾಜ್ಯಪಾಲರಾದ ತಾವರಾಜ್ ಚಂದ್ ಗೆಹ್ಲೋಟ್ ಅವರು ಭಾಗವಹಿಸಲಿರುವ ಹಿನ್ನೆಲೆಯಲ್ಲಿ ನಗರದ ಕೃಷಿ ವಿಶ್ವವಿದ್ಯಾಲಯ ಕ್ಯಾಂಪಸ್ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಿ ಬಿಗಿ ಕೆಟ್ಟೆಚ್ಚರ ವಹಿಸಿದ್ದಾರೆ. ಜಿಲ್ಲೆಗೆ ಪ್ರಥಮ ಬಾರಿಗೆ ರಾಜ್ಯಪಾಲರು ಆಗಮಿಸುತ್ತಿರುವುದರಿಂದ ಕಾರ್ಯಕ್ರಮದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ
ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆಯು ರಾಜ್ಯಪಾಲರ ಕಾರ್ಯಕ್ರಮ ಯಶಸ್ವಿಯಾಗಿ ನಿರ್ವಹಿಸಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ವಿಶ್ವವಿದ್ಯಾಲಯದೊಳಗೆ ಸಿಬ್ಬಂದಿ ಹೊರತುಪಡಿಸಿ ಬೇರೆ ಯಾರಿಗೂ ಅವಕಾಶ ನಿಷೇಧಿಸಲಾಗಿದೆ. ಪೊಲೀಸ್ ಬಂದೋಬಸ್ತ್. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ 3 ಡಿವೈಎಸ್ಪಿ, 9 ಸಿಪಿಐ, 16 ಪಿಎಸ್ಐ, 250 ಎಎಸ್ಐ ಪೇದೆಗಳು ಮತ್ತು 1 ಕೆಎಸ್ಆರ್ಪಿ ತುಕಡಿ, 2 ಡಿಎಆರ್ಗಳನ್ನು ಬಂದೋಬಸ್ತ್ಗೆ ನಿಯೋಜಿಸಿದ್ದಾರೆ. ಕೃಷಿ ವಿಶ್ವವಿದ್ಯಾಲಯ ಆವರಣದಲ್ಲಿ ಈಗಾಗಲೇ ರಾಜ್ಯಪಾಲರ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಇಲಾಖೆಯು ರಾಜ್ಯಪಾಲರು ಬರುವ ದಾರಿಯುದ್ದಕ್ಕೂ ಪೊಲೀಸರನ್ನು ನಿಯೋಜಿಸುವ ಕುರಿತು ಪೊಲೀಸರಿಗೆ ಕೆಲ ನಿರ್ದೇಶನ ನೀಡಲಾಗುತ್ತಿದೆ. ಪಾಸ್ ಇದ್ದವರಿಗೆ ಮಾತ್ರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದಕ್ಕೆ ಅವಕಾಶ ನೀಡಲಾಗಿದೆ. ಕೃಷಿ ವಿಶ್ವವಿದ್ಯಾಲಯ ಮುಂದುಗಡೆ ಬ್ಯಾರಿಕೇಡ್ ಹಾಕಲಾಗಿದೆ. ಜಿಲ್ಲೆಗೆ ರಾಜ್ಯಪಾಲರು ಆಗಮಿಸುತ್ತಿರುವುದರಿಂದ ನಗರದಲ್ಲಿ ಈಗಾಗಲೇ ನಗರಸಭೆ ವತಿಯಿಂದ ಸ್ವಚ್ಛತಾ ಕಾರ್ಯ ಮಾಡಲಾಗುತ್ತಿದೆ. ಒಟ್ಟಾರೆಯಾಗಿ ರಾಜ್ಯಪಾಲರ ಕಾರ್ಯಕ್ರಮ ಯಶಸ್ವಿಯಾಗಿ ನಿರ್ವಹಿಸಲು ಅಂತಿಮ ಹಂತದ ಸಿದ್ಧತೆಯಲ್ಲಿ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆಯು ಮತ್ತು ಕೃಷಿ ವಿಶ್ವವಿದ್ಯಾಲಯ ಸಿಬ್ಬಂದಿ ನಿರತರಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಗರದ ಉಪರವಾಡಿಯ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸ ಅಂಗವಾಗಿ ಸಾಮೂಹಿಕ ದೀಪೋತ್ಸವ ಕಾರ್ಯಕ್ರಮ ನಡೆಯಿತು. ತಿಮ್ಮಾಪುರಪೇಟೆಯಲ್ಲಿ ಕನ್ನಡ ರಾಜ್ಯೋತ್ಸವ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಜಯಲಕ್ಷ್ಮಿ ಮಂಗಳಮೂರ್ತಿಗೆ ಸನ್ಮಾನ. ಕೃಷ್ಣಪ್ಪ ಸ್ಥಾಪಿತ ದಲಿತ ಸಂಘರ್ಷ ಸಮಿತಿ ಹೆಸರು ದುರ್ಬಳಕೆ ಮಾಡಿಕೊಂಡರೆ ಕಾನೂನು ಕ್ರಮ, ಎಂ ಗುರುಮೂರ್ತಿ. ಕೃಷಿ ವಿಶ್ವವಿದ್ಯಾಲಯ ಕುಲಪತಿಗಳಿಂದ ಅವ್ಯವಹಾರ ಅಕ್ರಮ, ತನಿಖೆ ನಡೆಸಿ ಕ್ರಮಕ್ಕೆ ಮುಂದಾಗಲು ಹನುಮಂತರೆಡ್ಡಿ ಒತ್ತಾಯ. ಮಳೆಯಿಂದ ಮಂತ್ರಾಲಯದಲ್ಲಿ ತೊಂದರೆ ಇಲ್ಲ, ಎಂದಿನಂತೆ ರಾಯರ ದರ್ಶನ. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ನಗರಕ್ಕೆ ಆಗಮನ ಹಿನ್ನೆಲೆ ಕೃಷಿ ವಿಶ್ವವಿದ್ಯಾಲಯ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು. ರಾಯಚೂರು ನಗರದಲ್ಲಿ ಆರಂಭಗೊಂಡಿರುವ ಜಿಆರ್ಆರ್ ರೆಸಿಡೆನ್ಸಿ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ದ ಬೆಸ್ಟ್ ಪ್ಲೇಸ್ ಫಾರ್ ಸ್ಟೇ. ರೈಲ್ವೆ ಸ್ಟೇಷನ್ ಸರ್ಕಲ್, ರಾಯಚೂರು. Just for you, just for kids, toys, it's all about babies. Arab Mohalla Circle near Suraksha Hospital, Lal Pahadi, Raichur. Just for you, just for kids, toys. Arab Mohalla Circle near Suraksha Hospital, Lal Pahadi, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. Muhammad Yasin Home Appliances, Wholesale and Retail. Ma Complex, opposite CMC Complex, Harihara Road, Raichur. Sri Radhakrishna Catering, Ashapur Rasti, Raichuru. SA Fashion Hub, multi-branded women's and kids wear. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್, ಪೀಟ್ಲಾ ಬ್ರಿಡ್ಜ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ಶ್ರೀ ಶಿರಡಿ ಸಾಯಿಬಾಬಾ ಅವರ ಪಾದುಕೆ ಮತ್ತು ಕಾಪ್ನಿ ದರ್ಶನ. ದತ್ತ ಜಯಂತಿಯಂದು ದ್ವಾರಕಾ ಮಾಯಿ ದುನಿ ಉದ್ಘಾಟನೆ ಸಮಾರಂಭ ದಿನಾಂಕ 18-12-2021 ಬೆಳಗ್ಗೆ 6 ಗಂಟೆಗೆ. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೆ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್,
ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಬೆಂಚ್ ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. शादी ब्याह, एंगेजमेंट, बर्थडे पार्टी और दूसरे फंक्शंस अदर प्रोग्राम्स के लिए काफी बड़ी जगह में बनाया गया है. LBS ನಗರ್, ಚಂದ್ರಪಂಡ ರೋಡ್, ರಾಯಚೂರು. ರಾಯಚೂರು ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆರಂಭಗೊಳ್ಳುತ್ತಲಿದೆ ಶೋಭಾ ಕಾಂಚಿ ಸ್ಯಾರೀಸ್. ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿತ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು.